ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದ ಜಲಂಧರೋಪಾಖ್ಯಾನದಲ್ಲಿ ಜಲಂಧರನ ಮೋಕ್ಷ ಪ್ರಾಪ್ತಿಯು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಎಂತೆಂದನು. ಬಳಿಕ ಜಲಂಧರನು ಅದ್ಭುತ ಪರಾಕ್ರಮಿಯಾದ ರುದ್ರನನ್ನು ಕಂಡು ತ್ರ್ಯಂಬಕನನ್ನು ಮೋಹಗೊಳಿಸಲೆಂಬಂತೆ ಮಾಯೆಯಿಂದ ಗೌರಿಯನ್ನು ನಿರ್ಮಿಸಿದನು. ಆ ಶಿವನು ಜಲಂಧರನ ರಥದ ಮೇಲೆ ಬದ್ಧಳಾಗಿ ರೋದನ ಮಾಡುತ್ತಿದ್ದ ಪಾರ್ವತಿಯನ್ನು ಕಂಡನು. ನಿಶುಂಭನೆ ಮೊದಲಾದವರು ಅವಳನ್ನು ಬಾಧಿಸುತ್ತಿದ್ದರು. ಈ ಪರಿಯಾಗಿದ್ದ ಗೌರಿಯನ್ನು ಕಂಡು ಶಿವನು ಕೂಡ ಉದ್ವಿಗ್ನ ಮಾನಸನಾಗಿ ತನ್ನ ಪರಾಕ್ರಮವನ್ನು ಮರೆತು ಮುಖ ತಗ್ಗಿಸಿ ಸುಮ್ಮನೆ ನಿಂತು ಬಿಟ್ಟನು. ಆಗ ಜಲಂಧರನು ಬೇಗ ಬೇಗ 3 ಬಾಣಗಳಿಂದ ಶಿವನ ತಲೆಗೂ ಎದೆಗೂ ಹೊಟ್ಟೆಗೂ ಪುಂಖದವರೆಗೂ ನೆಡುವಂತೆ ಹೊಡೆದನು. ಬಳಿಕ ಶಿವನು ವಿಷ್ಣುವಿನಿಂದ ಎಚ್ಚರಿಸಲ್ಪಟ್ಟವನಾಗಿ ಆ ಮಾಯೆಯನ್ನು ತಿಳಿದು ಧ್ವಂಸ ಮಾಡಿದನು. ಉರಿಮಾಲೆಗಳಿಂದ ಅತಿ ಭೀಷಣನಾಗಿ ರೌದ್ರ ರೂಪವನ್ನು ಧರಿಸಿ ನಿಂತನು. ಅವನ ಅತ್ಯಂತ ಮಹಾರೌದ್ರವಾದ ಆ ರೂಪವನ್ನು ನೋಡಿ ಮಹಾಸುರರು ಅವನೆದುರಿಗೆ ನಿಲ್ಲಲು ಶಕ್ತರಾಗಲಿಲ್ಲ. ಅವರು 10 ದಿಕ್ಕುಗಳಿಗೂ ಓಡಿ ಹೋದರು. ಬಳಿಕ ರುದ್ರನು ಆ ಶುಂಭ ನಿಶುಂಭರಿಬ್ಬರಿಗೂ ನನ್ನ ಯುದ್ಧದಿಂದ ಹಿಮ್ಮೆಟ್ಟಿ ನೀವು ಗೌರಿಯಿಂದ ವಧ್ಯರಾಗುವಿರಿ ಎಂದು ಶಾಪವನ್ನು ಕೊಟ್ಟನು. ಜಲಂಧರನು ಮತ್ತೆ ವೇಗದಿಂದ ಹರಿತವಾದ ಬಾಣದ ಮಳೆಯನ್ನು ಸುರಿಸಿದನು. ಆಗ ಆ ಮಹತ್ತಾದ ಭೂಮಂಡಲವೆಲ್ಲ ಬಾಣಾಂಧಕಾರದಲ್ಲಿ ಮುಳುಗಿ ಹೋಯಿತು. ರುದ್ರನು ಅವನ ಬಾಣಗಣವನ್ನು ವೇಗದಿಂದ ಕತ್ತರಿಸಿ ಹಾಕಿದನು. ಆ ಕೂಡಲೇ ಬಲವಂತನಾದ ಅವನು ಪರಿಘದಿಂದ ಶಿವನ ವೃಷಭವನ್ನು ಬಡಿದನು. ಆ ಏಟಿನಿಂದ ವೃಷಭವು ರಣಾಂಗಣದಿಂದ ಹಿಮ್ಮೆಟ್ಟಿತು. ರುದ್ರನಿಂದ ಎಳೆಯಲ್ಪಡುತ್ತಿದ್ದರೂ ಯುದ್ಧಭೂಮಿಯಲ್ಲಿ ನಿಲ್ಲಲೇ ಇಲ್ಲ. ಬಳಿಕ ರುದ್ರನು ಅತ್ಯಂತ ಕ್ರುದ್ಧನಾಗಿ ರೌದ್ರ ಶರೀರವನ್ನು ಧರಿಸಿ ಸೂರ್ಯ ತೇಜಸ್ಸಿನಿಂದ ಬೆಳಗುವ ಸುದರ್ಶನ ಚಕ್ರವನ್ನು ವೇಗದಿಂದೆಸೆದನು. ಆ ಚಕ್ರವು ದಿಕ್ಕುಗಳನ್ನು ದಹಿಸುತ್ತಾ ವೇಗದಿಂದ ಮೇಲೆ ಬಿದ್ದು ಅಗಲವಾದ ಕಣ್ಣುಗಳುಳ್ಳ ಮಹತ್ತಾದ ಆ ಶಿರಸ್ಸನ್ನು ಶರೀರದಿಂದ ಬೇರ್ಪಡಿಸಿ ಭೂಮಿಯಲ್ಲಿ ಕೆಡವಿತು. ಅವನ ಅಂದರೆ ಆ ಜಲಂಧರನ ಶರೀರವು ರಥದ ಮೇಲಿನಿಂದ ಕೆಳಕ್ಕೆ ಬಿದ್ದು ನೆಲವನ್ನೆಲ್ಲ ನಾದದಿಂದ ತುಂಬಿಸಿತು. ಆ ದೇಹದಿಂದ ತೇಜಸ್ಸು ಹೊರಹೊರಟು ರುದ್ರನಲ್ಲಿ ಲಯವನ್ನು ಹೊಂದಿತು. ವೃಂದೆಯ ದೇಹದಿಂದ ಉದ್ಭವಿಸಿದ ತೇಜಸ್ಸು ಗೌರಿಯಲ್ಲಿ ಹೊಕ್ಕು ಲಯವಾಯಿತು. ಬಳಿಕ ಬ್ರಹ್ಮಾದಿ ದೇವತೆಗಳು ಹರ್ಷದಿಂದ ಕಣ್ಣರಳಿಸಿಕೊಂಡು ತಲೆ ಬಗ್ಗಿ ರುದ್ರನಿಗೆ ಪ್ರಣಾಮ ಮಾಡಿ ವಿಷ್ಣುವಿನ ನಡವಳಿಕೆಯನ್ನು ಅರಿಕೆ ಮಾಡಿದರು. ದೇವತೆಗಳು ಇಂತೆಂದರು. ಮಹಾದೇವ, ನೀನು ದೇವತೆಗಳನ್ನು ಶತ್ರು ಭಯದಿಂದ ಕಾಪಾಡಿದೆ. ಇನ್ನೇನೋ ಒಂದು ಸ್ವಲ್ಪ ತೊಂದರೆ ಉಂಟಾಗಿದೆ. ಅದಕ್ಕೇನು ಮಾಡೋಣ? ವೃಂದೆಯ ಲಾವಣ್ಯದಿಂದ ಭ್ರಾಂತನಾದ ವಿಷ್ಣುವು ಮೋಹಿತನಾಗಿದ್ದಾನೆ ಎಂದರು. ಆ ಮಾತಿಗೆ ಈಶ್ವರನು, ಎಲೈ ದೇವತೆಗಳೇ, ವಿಷ್ಣುವಿನ ಮೋಹವನ್ನು ಪರಿಹಾರ ಮಾಡುವುದಕ್ಕಾಗಿ ಮೋಹಿನಿ ಮಾಯೆಯ ಮೊರೆ ಹೋಗಿರಿ. ಆ ಮಾಯೆಯು ನಿಮ್ಮ ಕಾರ್ಯವನ್ನು ನೆರವೇರಿಸುತ್ತಾಳೆ ಎಂದು ಉತ್ತರ ಕೊಟ್ಟನು. ನಾರದನು ಮುಂದುವರಿಸಿದನು. ಹೀಗೆ ನುಡಿದು ಆ ದೇವನು ಸರ್ವಭೂತಗಣಗಳಿಂದೊಡಗೂಡಿ ಅಂತರ್ಧಾನ ಹೊಂದಿದನು. ದೇವತೆಗಳು ಕೂಡ ಭಕ್ತವತ್ಸಲೆಯಾದ ಮೂಲ ಪ್ರಕೃತಿಯನ್ನು ಸ್ತುತಿಸತೊಡಗಿದರು. ದೇವತೆಗಳು ಇಂತೆಂದರು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಗಳಾದ ಸತ್ವ ರಜಸ್ತಮೋ ಗುಣಗಳು ಯಾರಿಂದ ಉದ್ಭವಿಸಿದವೋ, ಯಾರ ಇಚ್ಛೆಯಿಂದ ಸಂಸಾರ ಮೋಕ್ಷಗಳೆಲ್ಲವೂ ಉಂಟಾಗುವವೋ ಆ ಮೂಲ ಪ್ರಕೃತಿಗೆ ನಾವು ಶಿರಬಾಗಿ ನಮಸ್ಕರಿಸುತ್ತೇವೆ. ಯಾವಳು ಮಹದಾದಿ 23 ವಿಕಾರಗಳುಳ್ಳವಳಾಗಿ ಅನೇಕ ಅಶೇಷ ಜಗತ್ತಿನಲ್ಲೆಲ್ಲ ಪರಾ ಸ್ವರೂಪಿಯಾಗಿ ನೆಲೆಸಿರುವಳೋ, ಯಾರ ರೂಪವನ್ನು ಕರ್ಮಗಳನ್ನು ಯಾವ ರೂಪವನ್ನು ಕರ್ಮಗಳನ್ನು ಜಡರಾದ ತ್ರಿಮೂರ್ತಿಗಳು ಅರಿಯರೋ ಆ ಪ್ರಕೃತಿಯನ್ನು ಶಿರಬಾಗಿ ವಂದಿಸುತ್ತೇವೆ. ಯಾರಲ್ಲಿ ಭಕ್ತಿ ಇಟ್ಟಿರುವ ಪುರುಷರು ನಿತ್ಯವೂ ದಾರಿದ್ರ್ಯ ಬುದ್ಧಿ ಮೋಹ ಪರಾಭವ ಮೊದಲಾದವನ್ನು ಪಡೆಯುವುದೇ ಇಲ್ಲವೋ ಆ ಭಕ್ತವತ್ಸಲೆಯಾದ ಮೂಲ ಪ್ರಕೃತಿಯನ್ನು ನಾವು ಸದಾ ತಲೆಬಾಗಿ ವಂದಿಸುತ್ತೇವೆ. ನಾರದನು ಹೇಳತೊಡಗಿದನು. ಯಾವನು ಈ ಸ್ತೋತ್ರವನ್ನು 3 ಸಂಧ್ಯಾಕಾಲಗಳಲ್ಲಿಯೂ ಏಕಾಗ್ರವಾದ ಮನಸ್ಸಿನಿಂದ ಪಠಿಸುವನೋ ಅವನನ್ನು ದಾರಿದ್ರ್ಯ ಮೋಹ ದುಃಖಗಳು ಎಂದೆಂದಿಗೂ ಮುಟ್ಟುವುದಿಲ್ಲ. ಈ ರೀತಿಯಾಗಿ ಸ್ತುತಿಸುತ್ತಾ ಆ ದೇವತೆಗಳು ದಿಗಂತರಗಳನ್ನೆಲ್ಲ ವ್ಯಾಪಿಸಿ ಜ್ವಾಲೆಯಿಂದ ಬೆಳಗುತ್ತಾ ಗಗನದಲ್ಲಿ ಮೂಡಿಬಂದ ತೇಜೋ ಮಂಡಲವನ್ನು ಕಂಡರು. ಆ ಮಂಡಲವು ಮಧ್ಯದಿಂದೆದ್ದು ಬಂದ ಆಕಾಶಚಾರಿಣಿಯಾದ ವಾಣಿಯನ್ನು ಅವರೆಲ್ಲರೂ ಆಲಿಸಿದರು. ಆ ಮಂಡಲದ ಮಧ್ಯದಿಂದೆದ್ದು ಬಂದ ಆಕಾಶಚಾರಣಿಯಾದ ವಾಣಿಯನ್ನು ಅವರೆಲ್ಲರೂ ಆಲಿಸಿದರು. ಆ ಶಕ್ತಿಯು ಇಂತೆಂದಳು. ನಾನೇ 3 ಬಗೆಯ ಗುಣಗಳಿಂದ ಮೂರಾಗಿ ಒಡೆದು ನಿಂತಿದ್ದೇನೆ. ರಜಸ್ ಸತ್ವ ಮತ್ತು ತಮೋ ಗುಣಗಳಿಂದ ಗೌರಿ ಲಕ್ಷ್ಮಿ ಸರಸ್ವತಿ ಎಂದು 3 ರೂಪವಾಗಿದ್ದೇನೆ.
ದೇವತೆಗಳೇ, ಅಲ್ಲಿ ಹೋಗಿರಿ, ಅವರು ನಿಮ್ಮ ಕಾರ್ಯವನ್ನು ನೆರವೇರಿಸುತ್ತಾರೆ ಎಂದಳು. ನಾರದನು ಇಂತೆಂದನು: ಎಲೈ ರಾಜನೇ, ದೇವತೆಗಳು ವಿಸ್ಮಯದಿಂದ ಕಣ್ಣರಳಿಸಿ ಆ ವಾಣಿಯನ್ನು ಆಲಿಸುತ್ತಿರುವಾಗಲೇ ಆ ತೇಜಸ್ಸು ಅಂತರ್ಧಾನವಾಯಿತು. ಬಳಿಕ ಆ ದೇವತೆಗಳೆಲ್ಲರೂ ಆ ವಾಕ್ಯದಿಂದ ಪ್ರೇರಿಸಲ್ಪಟ್ಟು ಗೌರಿ, ಲಕ್ಷ್ಮಿ ಮತ್ತು ಸರಸ್ವತಿಯರ ಬಳಿಗೆ ಹೋಗಿ ಭಕ್ತಿಯಿಂದ ಅವರಿಗೆ ಪ್ರಣಾಮ ಮಾಡಿದರು. ಬಳಿಕ ಭಕ್ತವತ್ಸಲೆಯರಾದ ಅವರು ಪ್ರಣಾಮ ಮಾಡಿದ ಆ ದೇವತೆಗಳನ್ನು ನೋಡಿ ಅವರಿಗೆ ಬೀಜಗಳನ್ನು ಕೊಟ್ಟರು. ಎಲೈ ಭೂಪತಿಯೇ, ಹೀಗೆ ಮಾತುಗಳನ್ನು ಆಡಿದರು. ಆ ದೇವಿಯರು ಇಂತೆಂದರು: ವಿಷ್ಣುವು ಎಲ್ಲಿದ್ದಾನೋ ಅಲ್ಲಿ ಈ ಬೀಜಗಳನ್ನು ಬಿತ್ತಿರಿ, ಅದರಿಂದ ನಿಮ್ಮ ಕಾರ್ಯವು ಸಿದ್ಧಿಸುತ್ತದೆ. ನಾರದನು ಇಂತೆಂದನು. ಬಳಿಕ ದೇವತೆಗಳು, ಸಿದ್ಧ ಸಂಘಗಳು ಹರ್ಷ ಹೊಂದಿದವರಾಗಿ ಆ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಆ ವಿಷ್ಣುವು ಎಲ್ಲಿ ವೃಂದ ಸಮೇತನಾಗಿ ಸೌಖ್ಯಹೀನನಾಗಿ ನೆಲೆಸಿದ್ದನೋ ಆ ನೆಲದಲ್ಲಿ ಹಾಕಿದರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಜಲಂಧರ ಮುಕ್ತಿ ಕಥನವೆಂಬ 22ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.